ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಜೈ ಭೀಮ್, ನಮಸ್ತೆ ಕರ್ನಾಟಕ. ಈ ವಿಷಯಕ್ಕೆ ಇದು ವಿಡಿಯೋ ಏನಕ್ಕೋಸ್ಕರ ಮಾಡ್ತಿದ್ದೀನಿ ಅಂದರೆ, ಮೊನ್ನೆ ದಿವಸ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ಬೆಂಗಳೂರಿನಲ್ಲಿ ಬಡವ್ರ ಮನೆ ಎಲ್ಲ ಹೊಡೆದಾಕಿದ್ದು ಅಂತ ಒಂದು ಅನಾಹುತ ಆಗಿತ್ತು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಇವಾಗ ಖುಷಿಯಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಬೆನ್ನ ಹಿಂದ್ಗಡೆ ಇರೋರು ಏನೇನೋ ಹೇಳ್ಕೊಂಡ್ರು, ಇವನೊಬ್ಬ ವಿಡಿಯೋ ಮಾಡಿಬಿಟ್ಟ, ಏನು ಇನ್ನು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಇವ್ರು ಹೋಗ್ಬಿಡ್ತಾರೆ. ಬಿಜೆಡ್ ಜಮೀರ್ ಅಹಮದ್ ಸಾಹೇಬರು, ಯು ಟಿ ಖಾದರ್ ಸಾಹೇಬರು, CM ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಏನು ಹೋಗ್ಬಿಡ್ತಾರೆ ಅಂತ ಅದು ಇದು ಅಂತ ಹೇಳ್ಕೊಂಡಿದ್ರು ನನ್ನ ಬೆನ್ನ ಹಿಂದ್ಗಡೆ. ನನಗೆ ನಂಬಿಕೆ ಇತ್ತು ನಮ್ಮ ಅಲ್ಲ ಮೇಲೆ, ದೇವ್ರ ಮೇಲೆ, ಆಮೇಲೆ ಇವ್ರ ಮೇಲೆ. ಅತ್ಯಾಚಾರ ಎಲ್ಲಿ ನಡೆಯುತ್ತೆ, ನ್ಯಾಯ ಕೊಡೋಕ್ಕೆ, ನ್ಯಾಯ ಕೊಡ್ಸೋಕ್ಕೆ ಇರ್ತಾರೆ ಅಂತ ನನಗೆ ನಂಬಿಕೆ ಇತ್ತು. ಮೊನ್ನೆ ಸಾಯಂಕಾಲ ಬೆಂಗಳೂರು ಮಾರ್ಕೆಟ್ ಜಾಮಿಯಾ ಮಸೂತಿನಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಎಲ್ಲ ಸಂಘಟನೆಯವರು ಸೇರ್ಕೊಂಡು ಬಿಜೆಡ್ ಜಮೀರ್ ಅಹಮದ್ ಸಾಹೇಬರು ಕರೀತಾರೆ. ಆ ಮೀಟಿಂಗ್ನಲ್ಲಿ ಹೋಗಿ ಅವ್ರಿಗೆ ಎಲ್ಲರಿಗೆ ಭರೋಸಾ ಕೊಟ್ಟು ಎಲ್ಲರಿಗೆ ಶಾಂತಿ ಮಾಡಿ ಬರ್ತಾರೆ. ಆಮೇಲೆ ಬಂದು ಬೆಳಿಗ್ಗೆನೇ ಬೆಂಗಳೂರು ಫಕೀರ್ ಪಾಳ್ಯಾಗೆ, ಅದು ಬಡವ್ರ ಮನೆ ಹೊಡೆದಾಕಿದ್ರಲ್ಲ, ಅಲ್ಲಿ ಭೇಟಿ ಮಾಡ್ತಾರೆ. ಮಾಡಿ ಒಂದು ಪ್ರೆಸ್ ಮೀಟಿಂಗ್ ಮಾಡ್ತಾರೆ. ಆ ಪ್ರೆಸ್ ಮೀಟಿಂಗ್ನಲ್ಲಿ ಏನೇನು ಹೇಳ್ತಾರೆ ನಿಮ್ಮದು ವೀಡಿಯೋಗೆ ಹಾಕ್ತೀನಿ, ಆ ವಿಡಿಯೋ ನೋಡಿರಿ. ಇವರು ಭೇಟಿ ಮಾಡಿದ್ರಲ್ಲ, ಆ ನ್ಯೂಸ್ನಲ್ಲಿ ಬಂದ್ರಲ್ಲ, ಭಾಳ ಖುಷಿ ಆಯಿತು. ನಮಗೂ ಇಡೀ ಕರ್ನಾಟಕಗೂ ಭಾಳ ಖುಷಿ ಆಯಿತು. ಭಾಳ ನಂಬಿಕೆ ಐತೆ ನಿಮ್ಮ ಮೇಲೆ, ಇವ್ರಿಗೆ ಒಂದು ನ್ಯಾಯ ಕೊಡಿಸ್ತೀರಾ ಅಂತ. ಮುಖ್ಯಮಂತ್ರಿ ಸಾಹೇಬರು ನಾಳೆ 11 ಗಂಟೆಗೆ ಮೀಟಿಂಗ್ ಕರೆಸಿದ್ದಾರೆ ವಿಧಾನಸೌಧನಲ್ಲಿ. ಇವಾಗ ಏನಾಗುತ್ತೋ ನೋಡಬೇಕು. ಆ ದೇವರು ಒಳ್ಳೆಯದನ್ನೇ ಮಾಡಲಿ ಅಂತ ನಾನು ಎಲ್ಲ ಹತ್ರನೂ ಕೇಳ್ಕೊಳ್ತೀನಿ. ಇಡೀ ಕರ್ನಾಟಕನೇ ಒಳ್ಳೆ ಸುದ್ದಿ ಕೊಡ್ತೀರಾ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ತಿರ್ಗಾ ಅದು ಯಾರು ಅತ್ಯಾಚಾರ ಮಾಡಿದ್ದಾರೆ ಅವ್ರ ಮೇಲೆ ನೀವು ದಯವಿಟ್ಟು ಕ್ರಮ ತೊಗೊಬೇಕು ಸರ್. ಯಾಕಂದರೆ ಬಡವ್ರ ಮನೆ ಹೊಡೆದಾಕಿರೋದು, ಹೇಳಿಲ್ಲ ಕೇಳಿಲ್ಲ, ಒಂದು ಲೆಟ್ರ್ ಕೊಟ್ಟಿಲ್ಲ, ಎಲ್ಲ ನಿಮಗೆ ಡೀಟೇಲ್ಸ್ ಗೊತ್ತಿದೆ, ನಾನು ಹೇಳೋದೇನಿಲ್ಲ. ಅವ್ರ ಮೇಲೆ ದಯವಿಟ್ಟು ನೀವು ಕ್ರಮ ತೊಗೊಬೇಕು, ಆ ಬಡವ್ರಿಗೆ ನ್ಯಾಯ ಕೊಡಬೇಕು ಅಂತ ನಾನು ಎಲ್ಲರ ಹತ್ರನೂ ಬೆಳ್ಕೊಳ್ತೀನಿ. ನಮ್ಮ ಕರ್ನಾಟಕ ಜನತೆ ನಾವು ಎಲ್ಲ ಹತ್ರ ದೇವ್ರ ಹತ್ರ ಬೆಳ್ಕೊಳ್ತೀವಿ. ನಿಮ್ಮ ಕುಟುಂಬಗೆ ಬರೋದು ವಂಶಗೆ ದೇವರು ಖುಷಿ ಆರೋಗ್ಯ ಇಟ್ಟಿರಲಿ ಅಂತ ಬೆಳ್ಕೊಳ್ತೀವಿ. ನಮ್ಮೆಲ್ಲ ಹತ್ರ ದೇವ್ರ ಹತ್ರ ಯಾವಾಗಲೂ ಖುಷಿಯಾಗಿ ಇರಲಿ ಅಂತ ಬೆಳ್ಕೊಳ್ತೀವಿ. ಮುಖ್ಯಮಂತ್ರಿಗಳು ನಾಳೆ ಮೀಟಿಂಗ್ ಕರೆದವ್ರೆ. ಆ ಮೀಟಿಂಗ್ ಅಲ್ಲಿ ನಿರ್ಧಾರ ತಗೊಂತಾರೆ. ನಾಳೆ 11 ಗಂಟೆಗೆ ಮೀಟಿಂಗ್ ಕರೆದವ್ರೆ ಬೆಳಿಗ್ಗೆ. ಸರ್, ಸಿ ಸುದ್ದಿ ಅನ್ನೋದು ಇಲ್ಲೇ ಏನಾದರೂ ಮನೆಗಳನ್ನ ಕಟ್ಟಿಕೊಟ್ಟಿರುವಂತಹ ಜಾಗದಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು. ಬಹಳ ವರ್ಷದಿಂದ ಇವರು ಇಲ್ಲೇ ವಾಸ ಮಾಡ್ತಾ ಇದ್ರು. ಯಾವ ತರ ವಾಸ ಮಾಡೋದು ತಮಗೆ ಕಣ್ ಮುಂದೆ ಕಾಣ್ತಾ ಇದೆ, ಯಾವ ತರ ಜೀವನ ಮಾಡ್ತಾ ಇದ್ರು ನಮಗೆಲ್ಲ ಗೊತ್ತಾಯ್ತಂಗೆ. ಇಲ್ಲಿಗಲ್ ಆಗಿ ಅವ್ರು ವಾಸ ಮಾಡ್ತಾ ಇದ್ರು. ಬಹಳ ಸತಿ ಮಾಮ ಕೃಷ್ಣ ಬೈರೇಗೌಡರು 3-4 ನೋಟಿಸ್ ಕೊಟ್ಟಿದ್ದಾರೆ. 3-4 ನೋಟಿಸ್ ರಿಪ್ಲೈ ಕೊಟ್ಟಿಲ್ಲ. ಇವ್ರಿಗೆ ಡೆಮಾಲಿಷ್ ಮಾಡೋದು ಮುಂಚೆ ಬೇರೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಎಲ್ಲ ಬಹಳಷ್ಟು ಕಡೆಯಲ್ಲಿ ಏನು ಪ್ರಚಾರ ಮಾಡಿದ್ರು ಅಂದ್ರೆ, ಏನು ವ್ಯವಸ್ಥೆ ಮಾಡಿಲ್ಲ, ರಾತ್ರಿ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು 5 ಚೌಟ್ರಿ ಸರೌಂಡಿಂಗ್ ಸಂವಿಧಾನಗಳು 5 ಚೌಟ್ರಿಗಳು ಇನ್ಕ್ಲೂಡಿಂಗ್ ಅವ್ರ ಊಟದ ವ್ಯವಸ್ಥೆ, ಬೆಡ್ ವ್ಯವಸ್ಥೆ, ಟೈಲೆಟ್ ವ್ಯವಸ್ಥೆ ಎಲ್ಲ ಮಾಡಿ ನನ್ನ ಜೊತೆ ಮಾತಾಡಿ, ನನ್ನ ಜೊತೆ ವಸತಿ ಮಂತ್ರಿ ಜೊತೆ ಮಾತಾಡಿ ಒಂದು 4 ಎಕರೆದಲ್ಲಿ ಇವ್ರ ಮನೆ ಕಟ್ಕೊಡ್ಬೇಕಂತ. ನಾಳೆ 11 ಗಂಟೆ 12 ಗಂಟೆ ತನಕ ಡೀಟೇಲ್ಸ್ ಬರುತ್ತೆ. ಅದು ತಿರ್ಗಾ ವೀಡಿಯೋನಲ್ಲಿ ಹೇಳಿ ನಿಮ್ಗೆ ಹಾಕ್ತೀನಿ. ಹೇಳ್ತಾ ನಾನು ಈ ಮಾತಕ್ಕೆ ಮುಗಿಸ್ತೀನಿ. ಏನೋ ಇದು ಮಾತಿನಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಮ ತಮ್ಮ ತಿಳ್ಕೊಂಡು ನನಗೆ ಕ್ಷಮಿಸ್ಬಿಡ್ರಿ. ಜೈ ಹಿಂದ್, ಜೈ ಕರ್ನಾಟಕ, ಅಲ್ಲಾ ಹಾಫೀಸ್. ಈ ವಿಡಿಯೋಗೆ ದಬಾಯಿಸಿ ಎಲ್ಲರೂ ಶೇರ್ ಮಾಡಬೇಕು.